ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮನೆ ಸುತ್ತಮುತ್ತ ಇರೋ ಗಾರ್ಡನ್ ಮತ್ತು ನನ್ನ ಮನೆಯದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ. ನನ್ನ ಮನೆಗೆ ನಂದಗೋಕುಲ ನಿಲಯ ಅಂತ ಹೆಸರಿಟ್ಟಿದ್ದೀನಿ. ಇದೇ ನೋಡಿ ಫ್ರೆಂಡ್ಸ್ ನನ್ನ ಮನೆ ಸುತ್ತಮುತ್ತ ಇರೋ ಚಿಕ್ಕದಾದ ಒಂದು ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಲ್ಲ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಫ್ರೆಂಡ್ಸ್. ನನಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇದು ನಮ್ಮದೇ ಮನೆ ಶೆಡ್ ಟೈಪ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವರು ಗಾರೆ ಕೆಲಸ ಮೇಸ್ತ್ರಿ ಕಾಂಟ್ರಾಕ್ಟ್ ಮಾಡ್ತಾರೆ. ಅವರು ಐಟಮ್ ಎಲ್ಲ ಹಾಕೊಳ್ಳೋಕ್ಕೆ ಅಂತ ಅದನ್ನು ಶೆಡ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಸುತ್ತಮುತ್ತ ಇರೋ ಎಲ್ಲ ವೀವ್ಸು ಫ್ರೆಂಡ್ಸ್. ಹೊಸ್ದಾಗಿರೋ ಲೇಔಟು ಫ್ರೆಂಡ್ಸ್. ಇದು ಗುಬ್ಬಿನಲ್ಲಿರೋದು ನಾವು. ನೋಡಿ ಫ್ರೆಂಡ್ಸ್, ನನ್ನ ಮನೆ ಆಚೆಗಡೆ ಮಾತ್ರ ವೀಡಿಯೋ ಮಾಡಿದ್ದೀನಿ, ಹೊರಗಡೆದೇನು ವೀಡಿಯೋ ಏನು ಮಾಡಿಲ್ಲ ಫ್ರೆಂಡ್ಸ್. ಅಕ್ಕಪಕ್ಕದಲ್ಲಿ ಚಿಕ್ಕದಾಗಿ ಕೈತೋಟ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆಲ್ಲ ಗಿಡಗಳೆಲ್ಲ ಇವಾಗ ಹಾಕಿದ್ದೀವಿ. ಅವು ಇನ್ನೂ ತುಂಬ ಬೆಳೆಯೋದ್ರಲ್ಲೇ ಇದ್ದಾವೆ. ಇನ್ನೂ ಗೊಬ್ಬರ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಅಡಿಕೆ ಸಸಿ ಅಂತಂದರೆ ಅಡಿಕೆ ಬೆಳಿಬೇಕು ಅಂತ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮದೇನು ಜಮೀನೆಲ್ಲ ಇಲ್ಲ, ಅದಕ್ಕೆ ಅಡಿಕೆ ಸಸಿಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಇದನ್ನು. ಇದು ತುಂಬ ಚೆನ್ನಾಗಿ ಬಿಡುತ್ತೆ, ಫ್ಲವರ್ ಬಿಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದೆಲ್ಗ ಅಂತಾರಲ್ಲ ಅದು ಫ್ರೆಂಡ್ಸ್. ಇದು ಮರಗೆಣಸಿನ ಕಡ್ಡಿ ಹಾಕಿದ್ದೀನಿ ಅಲ್ಲಿ, ಅದು ಚಿಗುರಿದೆ. ತುಳಸಿ ಪತ್ರೆಗಳೆಲ್ಲ ತುಂಬ ಪತ್ರೆ ಸಿಗುತ್ತೆ ಪೂಜೆಗೆ ಅಂತ ಹೇಳ್ಬಿಟ್ಟು ತುಳಸಿ ಗಿಡಗಳನ್ನೆಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಲೋಟಸ್ ಹಾಕಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಲೋಟಸ್ನ ಹಾಕಿ ಅದನ್ನು ಸಸಿ ಮಾಡಿಬಿಟ್ಟು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ. ಇದು ಬ್ರಹ್ಮಕಮಲ. ಇದು ಹೂವು ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಅಡಿಕೆ ಸಸಿಗಳೆಲ್ಲ ಕಟ್ಟಿದ್ದಾರೆ ನಮ್ಮ ಮನೆಯವರು. ನೋಡಿ ಫ್ರೆಂಡ್ಸ್, ಲೋಟಸ್ ಎಲೆ ಆಗಿದೆ, ಬೀಜ ಹಾಕಿದ್ದೆ, ವರಮಹಾಲಕ್ಷ್ಮಿಗೆ ತಂದಿದ್ದು ಹಾಕಿದೆ, ಹತ್ಕೊಂಡಿದ್ದಾವೆ ತುಂಬ ಚೆನ್ನಾಗಿ. ಇದು ಸ್ಫಟಿಕ. ಯಾವ ಕಲರು ಅಂತ ಗೊತ್ತಿಲ್ಲ, ಬಿಟ್ಟಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಸ್ಫಟಿಕ ಗಿಡ. ಎಲ್ಲ ದಾಸವಾಳ ಕಡ್ಡಿಗಳೆಲ್ಲ ಇವಾಗ ಚಿಗುರು ಹೊಡಿತಾ ಇದ್ದಾವೆ ಫ್ರೆಂಡ್ಸ್. ಇದೆಲ್ಲ ಫ್ರೆಂಡ್ಸ್ ಮನೆ ಹತ್ರ ಎಲ್ಲ ಹೋದಾಗೆಲ್ಲ ತಂದು ಕಡ್ಡಿನ ಚಿಗುರಿಸ್ಬಿಟ್ಟು ನೆಲಕ್ಕೆ ಹಾಕಿದ್ದೀನಿ. ಇವನು ನಮ್ಮ ಬ್ಲಾಕಿ ಮುದ್ದು, ನಮ್ಮ ಮನೆ ಮಗ ಇದ್ದಂಗೆ ಇವನು. ಎಷ್ಟೊಂದು ನಾಯಿ ಸಾಕಿದ್ರಲ್ಲಿ ಇದೊಂದೇ ನಮ್ಮ ಮನೇಲಿ ಚೆನ್ನಾಗಿ ಉಳ್ಕೊಂಡಿರೋದು. ಇವನ ಹೆಸರು ಬ್ಲಾಕಿ ಅಂತ. ನಮ್ಮ ಮನೆ ಹತ್ರ ಯಾರೂ ಬರೋಂಗಿಲ್ಲ, ತುಂಬ ಗಲಾಟೆ ಮಾಡ್ತಾನೆ. ಕರ್ಬೇವಿನ ಸಸಿ ಹಾಕಿದ್ದೀನಿ. ಇದು ಯೆಲ್ಲೋ ಕಲರ್ದು ರೋಸ್ ಗಿಡ. ಇವಾಗ ನಮ್ಮದು ಗೃಹಪ್ರವೇಶ ಆಗಿ ಒಂದು 3 ಮಂತ್ಸ್ ಆಯಿತು ಫ್ರೆಂಡ್ಸ್. ಗಿಡಗಳೆಲ್ಲ ಇವಾಗ ಹಾಕಿರೋದಕ್ಕೆ ಇನ್ನೂ ಸ್ವಲ್ಪ ಗ್ರೋ ಆಗೋದ್ರಲ್ಲೇ ಇದೆ ಫ್ರೆಂಡ್ಸ್. ಇದು ಪಪ್ಪಾಯ ನಾವು ಹಾಕೇ ಇಲ್ಲ ಸಸಿನ, ಅದೇನೇ ಹುಟ್ಟಿತ್ತು. ಬಟ್ ಅದು ಈ ಬಳ್ಳಿ ಪಪ್ಪಾಯ ಅಂತಾರಲ್ಲ, ಆ ಥರ ಸ್ವೀಟ್ ಇರಲ್ಲ ಹಣ್ಣು ಅಂತಾರೆ. ನಮ್ಮನೆಯವರಂತೂ ಕಡ್ದಾಕ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ನಾನು ಬೇಡ, ನೋಡೋಣ ಹಣ್ಣು ಟೇಸ್ಟ್ ಯಾವ ಥರ ಇರುತ್ತೆ ನೋಡ್ಬಿಟ್ಟು ಆಮೇಲೆ ತೆಗ್ದಾಕಿದ್ರೆ ಆಯಿತು ಅಂತ ಹೇಳಿ ಹಾಗೆ ಬಿಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಹೂವಾಗಿದೆ ಪಪ್ಪಾಯ ಗಿಡ. ಪೀಚೆಲ್ಲ ಇವಾಗ ಒಂದೊಂದೇ ಪೀಚ್ ಆಗ್ತಾಯಿದೆ. ಇದು ರೆಡ್ ಕಲರ್ ರೋಸ್ ಪ್ಲ್ಯಾಂಟ್. ಮೇಕೆಗಳು ಕಾಟ ತುಂಬ ಫ್ರೆಂಡ್ಸ್. ಇಲ್ಲಂತೂ ಮೇಕೆಗಳು ತುಂಬ ಬರ್ತವೆ, ಗಿಡಕ್ಕೆಲ್ಲ ಬಾಯಿ ಆಗ್ತವೆ. ಅದಕ್ಕೆ ಅಂತಲೇ ಮೆಶ್ ತರಿಸ್ಬಿಟ್ಟು ಕಟ್ಟಿದ್ದಾರೆ. ಇದು ಪುದೀನ. ನಾನು ಹೊಸ ಮನೆಗೆ ಬಂದಾಗಲೇ ಹಾಕೊಂಡಿದ್ದೀನಿ, ಚೆನ್ನಾಗಾಗಿದೆ. ತುಳಸಿ ಪತ್ರೆ, ಕೃಷ್ಣ ತುಳಸಿ. ಇದು 2 ಥರ ತುಳಸಿ ಪತ್ರೆ ಹಾಕೊಂಡಿದ್ದೀನಿ, ಪತ್ರೆ ಬೇಕು ಪೂಜೆಗೆ ಅಂತ.
ಪಪ್ಪಾಯ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಹೂವಾಗಿದೆ. ಅದು ಕಡಿಯೋಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿ ಹೂವಾಗಿ ಪೀಚಾಗ್ತಾ ಇದೆ. ಹಾಗೆ ಇರಲಿ ಅಂತ ಉಳಿಸ್ಕೊಂಡಿದ್ದೀನಿ. ನೋಡೋಣ ಹಣ್ಣು ಟೇಸ್ಟ್ ಯಾವ ಥರ ಇರುತ್ತೆ ನೋಡ್ಬಿಟ್ಟು ಆಮೇಲೆ ತೆಗ್ದಾಕಿದ್ರೆ ಆಯಿತು, ಚೆನ್ನಾಗಿಲ್ಲ ಅಂದರೆ ಅಂತ. ತುಳಸಿ ಸಸಿ ಅಂತೂ ಒಂದು ಗಿಡ ಹಾಕೊಂಡ್ರೆ ಸಾಕು, ಅದು ಬೀಜ ಎಲ್ಲ ಸಿಡಿದು ತುಂಬ ಹುಟ್ಟಿದ್ದಾವೆ. ಇದು ನೋಡಿ ಫ್ರೆಂಡ್ಸ್, ಇದು ಬ್ಲೂ ಕಲರ್ ದಾಸವಾಳ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಹೂವು, ಡಿಫ್ರೆಂಟ್ ಕಲರು. ಇದು ಇವಾಗೆಲ್ಲ ಕುಡಿ ಹೊಡಿತಾ ಇದೆ. ಮೊನ್ನೆ ಎಲ್ಲ ವಿಡಿಯೋ ಅದು ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್, ಮಾಡ್ತೀನಿ. ಅದೆಲ್ಲ ಗಾರ್ಡನ್ ಕೆಲಸ ಮಾಡಿರೋದು ಎಲ್ಲವಕ್ಕೂ ಗೊಬ್ಬರ ಹಾಕಿದ್ದೀವಿ. ಸ್ವಲ್ಪ ಎಲ್ಲ ಗಿಡಗಳು ಆಮೇಲೆ ಚೆನ್ನಾಗಾದಾಗ ಒಂದು ವಿಡಿಯೋ ಮಾಡಾಕ್ತೀನಿ. ಇದು ಬೇರೆಯವ್ರ ಸೈಟಲ್ಲಿ ಈ ಥರ ಮಾಡ್ಕೊಂಡಿದ್ದೀವಿ ನಾವು, ಸುಮ್ಮನೆ ಏನಾದರೂ ಮಾಡ್ಕೊಳ್ಳೋಣ, ಹೂವಿನ ಗಿಡ ಎಲ್ಲ ಹಾಕ್ಕೊಳ್ಳೋಣ ಅಂತ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸೈಡಿಂದ ನಮ್ಮ ಮನೆ ಈ ಥರ ಕಾಣಿಸುತ್ತೆ. ಇದು ಹೊಸ ಲೇಔಟ್ ಆಗಿರೋದ್ರಿಂದ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಫುಲ್ಲು ಸ್ವಲ್ಪ ಖಾಲಿ ಜಾಗ ಇರೋದಕ್ಕೆ ಹಸು ಕರುಗಳು ಮೇಕೆಗಳು ಎಲ್ಲ ಮೇಯಕ್ಕೆ ಹಂಗಂಗೆ ಬಿಟ್ಟಿರ್ತಾರೆ. ಹಗ್ಗ ಕಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ಅವೆಲ್ಲ ಬಂದು ಗಿಡಕ್ಕೆಲ್ಲ ಬಾಯಿ ಹಾಕುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಬಂದು ಆಟ ಆಡ್ತಾರೆ. ಅದು ನೆಟ್ ಕಟ್ಕೊಂಡಿರೋದು ನನ್ನ ಮಕ್ಕಳು ಕಟ್ಕೊಂಡಿದ್ದಾರೆ ಆಟ ಆಡೋಕ್ಕೆ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಎಲ್ಲ ವ್ಯೂಸ್ ಈ ಥರ ಇದೆ ನಮ್ಮ ಮನೆ ಸುತ್ತಮುತ್ತ. ಇವಾಗ ಒಂದೊಂದೇ ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ. ಈ ಲೇಔಟ್, ನಾವಿರೋ ಲೇಔಟಲ್ಲಿ 8 ಮನೆನೇನೋ ಇದ್ದಾವೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಸಿಡಿಲು ಬಸವೇಶ್ವರ ನಗರ ಅಂತ ಬರುತ್ತೆ. ಅದು ಬಸವಣ್ಣಂದು ಯಾವಾಗಾದರೂ ಒಂದು ಸರಿ ವಿಡಿಯೋ ತೋರಿಸ್ತೀನಿ. ಬಸವಣ್ಣನ ಮೂರ್ತಿಗೆ ಸಿಡಿಲು ಹೊಡೆದಿದೆ, ಅದಕ್ಕೆ ಅದು ಸಿಡಿಲು ಬಸವೇಶ್ವರ ನಗರ ಅಂತ ಇಲ್ಲಿ ಏರಿಯಾಗೆ ಹೆಸರಿಟ್ಟಿದ್ದಾರೆ. ಗುರುಪ್ರವೇಶ ಆಗಿರೋದು ಇನ್ನೂ ಚಪ್ರ ಮುಂತಗೂ ತೆಗ್ದಿಲ್ಲ ಫ್ರೆಂಡ್ಸ್. ಕಾರಿಗೆ ನೆರಳಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ತೆಗ್ದಿಲ್ಲ ಇನ್ನೂ ಚಪ್ರ. ಇವನೇ ನಮ್ಮ ಮನೆ ಓನರು, ಬಾಸು, ಬ್ಲಾಕಿ ಬಾಸ್. ಬಾಯ್ ಫ್ರೆಂಡ್ಸ್.